ನೂರಾರು ಕುಟುಂಬಗಳಿದೆ, ಕಾರ್ಮಿಕರಿದ್ದಾರೆ, ಸಿನಿಮಾಗಳು ನಡಿಬೇಕು, ಆಡಿಯನ್ಸ್ ಬರ್ತಾರೆ. ಬಂದ್ರಲ್ಲ ಈಗ ಭೀಮಾಗೆ, ಕೃಷ್ಣ ಪ್ರಣಯ ಸಖಿಗೆ. ಅದು ಏನಾಗುತ್ತೆ ಗೊತ್ತಾ, ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ, ಅದು ನೆಗೆಟಿವ್. ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ. ಬೇರೆ ಥರದೊಂದು ಪಾತ್ರ ಅದು. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಯಾವಾಗಲೂ ಅಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ಸು ಬೇಕಿರುತ್ತೆ. ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು. ನೀವೇ ಹೇಳ್ದಂಗೆ ಹೋದ ವರ್ಷ ಎಲ್ಲರಿಗೂ ಪಾರ್ಟಿ ಕೊಟ್ಟಿದ್ದೀರಿ. ಈ ಸರಿ ಈ ಒಂದು ಬಳಗದಿಂದ ನಿಮ್ಮ ಸಂಭ್ರಮ ಆಚರಿಸ್ತಾರೆ? ಇಲ್ಲ, ಸೈಮಾ ಈವೆಂಟ್ ಅಂತ ಹೇಳಿ ಬಂದೆ ಅಷ್ಟೇ. ಬರ್ಡೇ ನನಗೆ ಅಭಿಮಾನಿಗಳ ಜೊತೆ ಆಚರಿಸೋಕ್ಕೆ ಯಾವಾಗಲೂ ಖುಷಿನೇ. ಬಟ್ ಈ ಸರಿ ನಂದು ಶೂಟು ಇದು ಎಲ್ಲ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು ಕಡೆ ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಮಾಡ್ತಾಯಿದ್ವಿ, ಇನ್ನೊಂದು ಕಡೆ ಜಿಂಗೋ ಟೀಸರ್ ಶೂಟ್ ಮಾಡ್ತಾಯಿದ್ವಿ. ನಮ್ಮ ಅಜ್ಜಿದ ಆರಾಧನೆ ಇತ್ತು, ಊರಿಗೆ ಹೋಗಿ ಬಂದೆ. ಸೊ ಇದೆಲ್ಲದ್ರ ಮಧ್ಯ ಅಷ್ಟು ಸೆಲೆಬ್ರೇಷನ್ಗೂ ಟೈಮ್ ಆಗಲಿಲ್ಲ. ಆ್ಯಂಡ್ ಬೇಡ ಅನ್ನಿಸ್ತು, ಹಂಗಾಗಿ ಮಾಡಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಓಕೆ. ಆ್ಯಕ್ಟ್ರಿಗೆ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ ಅನ್ನೋದು. ಯಾವಾಗಲೂ ಅಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಪುಷ್ ಕೊಡುತ್ತೆ ಯಾವಾಗಲೂ ಕಲಾವಿದರುಗಳಿಗೆ. ನಟನೆ ಓಕೆ ಸರ್, ಬರವಣಿಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದು ಒಂದು ಬರೆಯೋದೊಂದು ಖುಷಿ ಅಲ್ವಾ, ಲಿರಿಕ್ಸು ಇದೆಲ್ಲ ಏನೋ ನನ್ನ ಖುಷಿಗೆ ಬರೆಯೋದು. ಯಾವಾಗಲೂ ಅದು ಟಗರು ಪಲ್ಯಾಗೆ ಬರೆದಿದ್ದು. ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ, ಪರವಾಗಿಲ್ಲ. ಅದಕ್ಕೂ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು. ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು, ಲಕ್ಷ್ಮಣರಾವ್ ಅವರು, ಸೊ ಅವ್ರಿಗೆ ಸಿಕ್ತು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ. ಈ ವರ್ಷ ಬರ್ಡೇಗೆ ಪಿಕ್ಸರ್ ಜಿಂಗೋ ಒಂದು 2 ಸಾಲ ಆಡಿ ಸಂಬಂಧ ಅನ್ನೋದು ದೊಡ್ಡದಕ್ಕನ, ನಮ್ಮವರು ತಮ್ಮವರು ಇರಬೇಕನ ಅಂತ ಬರೆದಿದ್ದು. ಸರ್, ಜಿಂಗೋ ಟೀಸರ್ ಬಂದು ತುಂಬ ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ಸಿಕ್ಕಿದೆ. ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆ್ಯಕ್ಚುಲಿ. ಶಶಾಂಕು ಬಂದು ಆ ಕಥೆ ಹೇಳಿದಾಗ ನಾನು ಇಲ್ಲ ಇದನ್ನು ಮಾಡೋಣ ಅಂಥೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ, ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ಸು ಬೇಕಿರುತ್ತೆ. ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ರೈಟಿಂಗ್. ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು ಅದನ್ನು ಕೊಡ್ತೀನಿ. ಹಾಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ. ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನ, ಹಾಗೆ ಇರುತ್ತೆ. ಯಾವುದೇ ಏನೋ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ಅದು. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ, ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ. ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳಕ್ಕೆ ಹೊರಟಿದ್ದಾನೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ತೇಡಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್. ಆಮೇಲೆ ಒಳ್ಳೆ ಟೀಮ್, ನವನೀತ್ ಇರಲಿ ಮ್ಯೂಸಿಕ್ ಡೈರೆಕ್ಟ್ರು, ಏನು ಸಖತ್ತಾಗಿ BGM ಮಾಡೋದು ಎಲ್ಲರೂ. ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು. ಅದು ಸಿನಿಮಾದಲ್ಲೇ ನೋಡಿ ನೀವು. ನೋಡಿದಾಗ ಒಂದು 10 ಜನ ಅಂದರೆ ಲೋಕಸಭಾ ಟೈಮಲ್ಲಿ ರಾಜಕಾರಣ ಬರ್ತೀನಿ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಇಲ್ಲ, ನನಗೇನು ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡ್ರ್ ಅವನು. ಸೊ ನೋಡಿ, ಮೇ ಬಿ ಒಂದಷ್ಟು ರಹಸ್ಯಗಳ ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ
ಭಾರತ್ ಗೌಡ ಯಾತ್ರಾದಲ್ಲೂ ಒಂದಿಷ್ಟು ಇದಕ್ಕೆ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಂಗೆ ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವಿಜುವಲಿ, ಸೌಂಡು ಎಲ್ಲದನ್ನು ಅಂತ ಅಂದರು. ಹಾಗೆ ನಾವು ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ, ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳ್ಳೋದಲ್ವ ಎಲ್ಲದನ್ನು. ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ ಅಂದರೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು. ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಅರಸೀಕೆರೆ ಹುಡುಗ ಸಿನಿಮಾ ಕನಸು ಹೊತ್ಕೊಂಡು ಕೆಂಪೇಗೌಡರು ತೊಟ್ಟದ ನಾಡಿಗೆ ಬೆಂಗಳೂರಿಗೆ ಬರ್ತಾರೆ. ಇವತ್ತು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ. ನನಗೆ ಕಲಾವಿದಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ಒಂದು ದೊಡ್ಡ ಕನಸು ಅಂತ. ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬ ಖುಷಿನೇ. ಇಂಡಸ್ಟ್ರಿ ಹೀಗಿದ್ರು 4 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಡಾಲಿ ಅವರು. ಇಲ್ಲ, ಏನಾಗುತ್ತೆ ಗೊತ್ತಾ, ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ, ಇದಾಗ್ತಾ ಇಲ್ಲ, ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ, ಅದು ನೆಗೆಟಿವ್. ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ. ಹೆಂಗೆ ಸತ್ತೋಗುತ್ತಲ್ವ, ನಾವೇ ಪಾಸಿಟಿವ್ ಆಗಿರ್ಬೇಕಲ್ವ. ಈಗ ನಾವು ಆಯಿತು ಸಿನಿಮಾಗೆ ಯಾರೂ ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ರೆ ಹೆಂಗೆ, ಆಬ್ವಿಯಸ್ಲಿ ಸತ್ತೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ. ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ, ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು. ಇಲ್ಲಿ 100 ಕುಟುಂಬಗಳಿದೆ, ಕಾರ್ಮಿಕರಿದ್ದಾರೆ, ಸಿನಿಮಾಗಳು ನಡಿಬೇಕು, ಆಡಿಯನ್ಸ್ ಬರ್ತಾರೆ. ಬಂದ್ರಲ್ಲ ಈಗ ಭೀಮಾಗೆ, ಕೃಷ್ಣ ಪ್ರಣಯ ಸಖಿಗೆ ಬರ್ತಿದ್ದಾರಲ್ವ, ನೋಡ್ತಿದ್ದಾರಲ್ವ. ಸೊ ಸಿನಿಮಾಗಳು ಮಾಡಬೇಕು. ಒಳ್ಳೆ ಸಿನಿಮಾಗಳು ಬಂದಾಗ ಅವ್ರು ಬರ್ತಾರೆ, ನೋಡ್ತಾರೆ, ಗೆಲ್ಲಿಸ್ತಾರೆ. ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗೋಕ್ಕಾಗಿರಲ್ಲ, ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ. ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ, ಅವ್ರು ಬಂದಿರಲ್ಲ. ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ. ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗ ನಾವು ಡೇ ಡೆವಿಲ್ ಮುಸ್ತಫಾ ಥರದ್ದು ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ, ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನನಗೊಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು. ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ. ಆ ಸಿನಿಮಾದಲ್ಲಿ ಇಡೀ ಟೀಮು ಜೊತೆ ಇದ್ದಿದ್ದಕ್ಕೆ. ಹಾಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಅವರೇ ಬಂದು ಮತ್ತಿಲ್ಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ. ಸೊ ನಾನು ಕಲಾವಿದಾಗಿ ಇಲ್ಲಿ ಬದುಕಬೇಕು ಅಂದರೆ ನಾನು ಒಂದಿಷ್ಟು ಜನ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು, ಹೊಸ ನಿರ್ದೇಶಕರು ಬರಬೇಕು, ಹೊಸ ಟೆಕ್ನಿಷಿಯನ್ಸ್ ಬರಬೇಕು. ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಅಷ್ಟೇ. ಸಿನಿಮಾಗಳು ನಡೀತಾ ಇದೆ. ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ, JC ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ. ಇನ್ನೊಂದು ಸಿನಿಮಾ ಇನ್ನೂ ಅಂದರೆ ಟೈಟ್ಲು ಅನೌನ್ಸ್ ಆಗಿಲ್ಲ, ಶೂಟಿಂಗ್ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಇಟ್ಸ್ ಓಕೆ. ಏನೋ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ, ಯಾವ ಸ್ಟಾರ್ಗಳೂ ಇಲ್ಲ. ಸೋಲೂ ಇರುತ್ತೆ, ಗೆಲುವೂ ಇರುತ್ತೆ. ಖಂಡಿತ ಚೆನ್ನಾಗಿದ್ದಾಗ ಜನ ಗೆಲ್ಲಿಸ್ತಾರೆ. ಸಖತ್ತಾಗಿದೆ. ಫ್ರೆಶ್ ಟ್ಯಾಲೆಂಟ್ಸ್, ಅದೇ ಹೇಳ್ತಿರೋದು, ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು. ನವನೀತ್ ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕ ಆಗಿ ಬೆಳೀತಾನೆ. ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ ಕೆಂಪೇಗೌಡ. ಜನರಲ್ಲಾಗಿ ನಾವು ಫಿಟ್ ಆಗಿರಬೇಕಲ್ಲ. ಪ್ರೇಕ್ಷಕರಿಗೆ ಅದೇನಾಗುತ್ತೆ, ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಕೊಂಬಿಡ್ತೀವಿ. ಅಂದರೆ ದಪ್ಪ ಆಗೋದು, ಹೊಟ್ಟೆ ಇಟ್ಕೊಳ್ಳೋದು ಎಲ್ಲ. ಆದರೆ ಅದನ್ನು ಇಳಿಸೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಷ್ಟೊಂದು ಸರಿ. ಬಟ್ ಅದು ಹೊರಗಡೆ ದಟ್ ಲುಕ್ಸ್ ಆ್ಯಸ್ ಇನ್ಡಿಸಿಪ್ಲಿನ್. ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರ್ ಇದೇನೇ ಡಿಸಿಪ್ಲಿನ್. ಸೊ ವಾಪಸ್ ಆ ಡಿಸಿಪ್ಲಿನಿಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ವರ್ಕೌಟ್ ಮಾಡ್ತಾಯಿದ್ದೀನಿ, ಪಾತ್ರಗಳಿಗೆ ರೆಡಿ ಆಗ್ತಾಯಿದ್ದೀನಿ, ಹೊಸ ಎನರ್ಜಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ಮೇಲೆ ಸಿನಿಮಾ, ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸು, ಅವಾರ್ಡ್ ಮೇಲೆ ಅವಾರ್ಡು. ಬಟ್ ಆದರೂ ಡಾಲಿ ಮಾತ್ರ ಯಾಕೆ ಒಬ್ಬರೇ ಅಂತ ಮದುವೆ ಆಗ್ತೀನಪ್ಪ, ಸದ್ಯದಲ್ಲೇ ಆಗ್ತೀನಿ, ಹೇಳ್ತೀನಿ. ನಮ್ಮ ಅಜ್ಜಿ ಅವ್ರ ಆಸೆ ಅದನ್ನು ಖಂಡಿತ ಈಡೇರಿಸ್ತೀನಿ, ಆಗ್ತೀನಿ. ಹ್ಯಾಪಿ ಬರ್ಡೇ ಸರ್. ಆದರೂ ವಯಸ್ಸು ಕೇಳಿಲ್ಲ ಸರ್ ನಾವು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.